ಹಾಯ್ ಹಲೋ ನಮಸ್ಕಾರ. ಇದು ನಾನು ನಿಮ್ಮ ಪ್ರೀತಿಯ ಲತಾ. ನೀವು ನೋಡ್ತಿದ್ದೀರಾ ಇದು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕಾಸ್ಟ್ ಐರನ್ ಹಾಗೇನೆ ಐರನ್ ಮಧ್ಯೆ ಇರುವಂತ ಡಿಫ್ರೆನ್ಸ್ ವ್ಯತ್ಯಾಸಗಳೇನು ಅಂತ ತಿಳಿಸ್ಕೊಡ್ತೀನಿ. ಹಾಗೇನೆ ಐರನ್ ಅಥವಾ ಕಾಸ್ಟ್ ಐರನ್ ಹೇಗೆ ನಾವು ಪಳಗಿಸೋದು ಅಥವಾ ಸೀಸನಿಂಗ್ ಹೇಗ್ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಹಾಗೇನೆ ನನ್ನ ಹತ್ರ ಇರುವಂತ ಒಂದಿಷ್ಟು ಐರನ್ ಮತ್ತೆ ಕಾಸ್ಟ್ ಐರನ್ ಕಲೆಕ್ಷನ್ಸ್ ನಿಮ್ಗೂ ಕೂಡ ತೋರಿಸ್ತೀನಿ. ನಿಮ್ಗೂ ಕೂಡ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ನೀವು ಕೂಡ ಬೈ ಮಾಡ್ಬೋದು. ಬನ್ನಿ ತಡ ಮಾಡ್ದೇನೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದ್ಲಿಗೆ ನಾವು ಹೇಗೆ ಸೀಸನಿಂಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಸೀಸನಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಪಾತ್ರೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೀಲ್ ಸ್ಕ್ರಬ್ಬರ್ನ ಯೂಸ್ ಮಾಡಬೇಡಿ. ಹಾಗೆಯೇ ಗ್ರೀನ್ ಕಲರ್ ಬರುತ್ತಲ್ಲ ಆ ಸ್ಕ್ರಬ್ಬರ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದು ಕೂಡ ಹೊಸ ತೊಗೊಳ್ಬಾರ್ದು. ಸ್ವಲ್ಪ ಸೌದಿರುವಂಥ ಸ್ಕ್ರಬ್ಬರ್ನ ಯೂಸ್ ಮಾಡಿ ನಂತರ ಒಂದು ಬಟ್ಟೆಯಲ್ಲಿ ಪೂರ್ತಿ ನೀರನ್ನು ಒರೆಸ್ಕೊಳ್ಬೇಕಾಗತ್ತೆ. ನಂತರ ಇದನ್ನು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ಎಣ್ಣೆ ಅಥವಾ ಏನನ್ನು ಹಚ್ಚಬೇಡಿ. ಚೆನ್ನಾಗಿ ಬಿಸಿ ಮಾಡಿ ಅಷ್ಟೇ. ಬಿಸಿ ಮಾಡಿ ನಂತರ ಆರ್ಲಿಕ್ಕೆ ಬಿಟ್ಟು ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ನೀವು ಅಡುಗೆ ಯೂಸ್ ಮಾಡ್ತೀರಲ್ಲ ಆ ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು. ನಂತರ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ನಂತರ ನೀವು ಅದನ್ನು ತೆಗೆದುಕೊಂಡು ಸ್ಟವನ್ನು ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ಆರಲಿಕ್ಕೆ ಬಿಡಬೇಕಾಗತ್ತೆ. ಪೂರ್ತಿಯಾಗಿ ಆರಿದ ಮೇಲೆ ಒಂದು ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಂಡು ನೀವು ಎತ್ತಿಟ್ಕೊಳ್ಬೋದು. ನಾನು ಹ್ಯಾಂಡಲ್ಸ್ಗೆಲ್ಲ ಅದೇ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಎಣ್ಣೆ ಹಾಕಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೀಸನಿಂಗ್ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ? ಬನ್ನಿ ಇವಾಗ ನನ್ನ ಹತ್ರ ಇರುವಂತ ಐರನ್ ಹಾಗೆ ಕಾಸ್ಟ್ ಐರನ್ ಕುಕ್ವೇರ್ ಕಲೆಕ್ಷನ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಬೈ ಮಾಡ್ಬೋದು. ಮೊದ್ಲಿಗೆ ನನ್ನ ಹತ್ರ ಇರುವಂತದ್ದು ಇಂಡಸ್ ವ್ಯಾಲಿ ಅವರ ದೋಸೆ ತವಾ. ಈ ದೋಸೆ ತವಾನ ನಾನು ಸೆಟ್ ದೋಸೆ, ಮಸಾಲೆ ದೋಸೆ, ಯಾವ ದೋಸೆ ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡ್ಕೊಳ್ತೀನಿ. ನೀರ್ ದೋಸೆ ಕೂಡ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿ ಬರುತ್ತೆ. ಇದ್ರೆಲ್ಲ ನಿಮ್ಮೆಲ್ಲರಿಗೂ ಒಂದು ಟಿಪ್ ಹೇಳ್ಬೇಕಂದ್ರೆ ಇದನ್ನ ಯಾವುದೇ ನಾನ್ ಸ್ಟಿಕ್ ಆಗ್ಲಿ ಹಾಗೇನೆ ಕಾಸ್ಟ್ ಐರನ್ ಆಗ್ಲಿ ಯೂಸ್ ಮಾಡುವಾಗ ನೀವು ವಾಶ್ ಮಾಡಬಾರ್ದು. ಅಂದ್ರೆ ಫಸ್ಟ್ ಗೆ ನೀವು ವಾಶ್ ಮಾಡಿ ಚೆನ್ನಾಗಿ ಸೀಸನಿಂಗ್ ಆದ್ಮೇಲೆ ನಂತರ ನೀವು ಯಾವ್ದೇ ಕಾರಣಕ್ಕೂ ವಾಶ್ ಮಾಡಬಾರ್ದು. ಅಂದ್ರೆ ದೋಸೆ ಎಲ್ಲ ನೀವು ಬೇರೆ ಏನಾದ್ರು ಮಾಡ್ಕೊಳ್ತೀರಾ ಅಂದ್ರೆ ಅದನ್ನ ವಾಶ್ ಮಾಡ್ಬೋದು. ದೋಸೆ ತವನ ಯಾವತ್ತು ವಾಶ್ ಮಾಡಬಾರ್ದು. ಮೊದ್ಲಿಗೆ ವಾಶ್ ಮಾಡಿ ಸೀಸನಿಂಗ್ ಆದ್ಮೇಲೆ ನಂತರ ನೀವು ದೋಸೆಯನ್ನ ಮಾಡ್ಕೊಂಡಾದ್ಮೇಲೆ ಎಲ್ಲ ಕೂಡ ಮುಗಿದ್ಮೇಲೆ ಒಂದು ಟಿಶ್ಯೂ ಅನ್ನ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ನೀವು ಪ್ರತಿ ಯೂಸ್ಗೂ ಕೂಡ ವಾಶ್ ಮಾಡ್ತಾ ಹೋದ್ರೆ ದೋಸೆ ಎದ್ದೇಳೋದಿಲ್ಲ. ಅವಾಗ ನಿಮ್ಗೆ ಕಾಸ್ಟ್ ಐರನ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ನೀವು ನಾನ್ ಸ್ಟಿಕ್ ಗೆ ಶಿಫ್ಟ್ ಆಗ್ತೀರಾ. ಹಾಗಾಗಿ ಇದೊಂದು ಟಿಪ್ಪು. ಯಾರೆಲ್ಲ ಐರನ್ ತವಾದಲ್ಲಿ ದೋಸೆಗಳು ಬರೋದಿಲ್ಲ, ಎದ್ದೇಳೋದಿಲ್ಲ ಅನ್ನೋರಿಗೆ ಇದು ಒಂದು ಟಿಪ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನಾನು ಇದನ್ನ ಯಾವ್ದೇ ಕಾರಣಕ್ಕೂ ದೋಸೆ ಮಾಡಿದಾಗ ವಾಶ್ ಮಾಡಲ್ಲ. ಹಾಗೇನೆ ಟಿಶ್ಯೂ ಪೇಪರ್ ಅಲ್ಲಿ ವಾಶ್ ಮಾಡಿ ಇಡ್ತೀನಿ. ಎಣ್ಣೆ ಕೂಡ ಹಚ್ಚಲ್ಲ. ನೋಡ್ತಾ ಇರ್ಬೋದು ಸ್ವಲ್ಪ ಕೂಡ ರಸ್ಟ್ ಕೂಡ ಬಂದಿಲ್ಲ. ದೋಸೆ ಆದ್ಮೇಲೆ ಒಂದು ಟಿಶ್ಯೂ ಪೇಪರ್ ಅಲ್ಲಿ ಒರೆಸಿಟ್ರೆ ಆಯ್ತು. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಕೂಡ. ದೋಸೆ ಮಾಡೋದ್ರಿಂದ ಅದು ಅಂಟೋದಿಲ್ಲ. ಹಾಗಾಗಿ ನೀವು ವಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ನನ್ನ ಹತ್ರ ಇರುವಂತದ್ದು ಬಾಣ್ಲಿ. ಇದು ಕೂಡ ಕಾಸ್ಟ್ ಐರನ್ ಬಾಣ್ಲಿ. ನೋಡ್ತಾ ಇರ್ಬೋದು ಎಷ್ಟು ತಿಕ್ಕಾಗಿ ಇದೆ ಅಂತ. ಇದು ಕೂಡ ಇಂಡಸ್ ವ್ಯಾಲಿ ಅವರದೇನೆ. ಕಾಂಬೋ ಅಂತ ಹೇಳಿದ್ನಲ್ಲ ಆ ಕಾಂಬೋದಲ್ಲಿ ಬಂದಂತ ಬಾಣ್ಲೆ ಇದು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇದನ್ನ ನಾವು ಏನಾದ್ರೂ ಡೀಪ್ ಫ್ರೈ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು ಅಥವಾ ಫ್ರೈ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅಥವಾ ನೀವು ಸಾಂಬಾರ್ ಕೂಡ ಒಗ್ಗರಣೆ ಮಾಡ್ಕೊಂಡು ನಂತರ ನೀವು ಒಂದು ಸ್ಟೀಲ್ ಪಾತ್ರೆಗೆ ನೀವು ಶಿಫ್ಟ್ ಮಾಡ್ಕೊಳ್ಬಹುದು. ನಂತರ ನನ್ನ ಹತ್ರ ಇರುವಂತದ್ದು ಬಂದು ಈ ಕಾಸ್ಟ್ ಐರನ್ ಏನ್ ಹೇಳ್ತಾರೆ, ಇದು ಫ್ರೈಯಿಂಗ್ ಪ್ಯಾನ್ ಅಂತಾನೆ ಹೇಳ್ಬೋದು. ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಬಹುದು ತಗೊಂಡ್ರೆ. ಇದು ಕೂಡ ಇಂಡಸ್ ವ್ಯಾಲಿ ಅವ್ರದೇನೆ. ಇದು ಕೂಡ ಕಾಂಬೋ ಅಲ್ಲಿ ಬಂದಿದ್ದು ನನ್ಗೆ. ಎಷ್ಟು ತಿಕ್ಕಾಗಿದೆ ನೋಡ್ತಾ ಇರ್ಬೋದು. ಹ್ಯಾಂಡಲ್ ಕೂಡ ತುಂಬಾನೇ ಹೆವಿ ಆಗಿದೆ. ನೀವೇನಾದ್ರೂ ದೋಸೆ ಇಂಥದ್ದೆಲ್ಲ ಮಾಡಿದ್ರೆ ನೀವು ವಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಇನ್ ಕೇಸ್ ನೀವು ಸಾಂಬಾರ್ ಒಗ್ಗರಣೆ ಮಾಡ್ಕೊಳ್ತಾ ಇದೀವಿ ಅಥವಾ ಏನೋ ನೀರನ್ನ ಬಳಸಿ ಅಥವಾ ಹುಳಿಯನ್ನ ಬಳಸಿ ಏನಾದ್ರೂ ಮಾಡ್ಕೊಳ್ತಿದೀವಿ ಅಂದ್ರೆ ಖಂಡಿತವಾಗ್ಲೂ ನೀವು ವಾಶ್ ಮಾಡಿ ನಂತರ ನೀವು ಸ್ವಲ್ಪ ಆಯಿಲ್ ಅನ್ನ ಹಚ್ಚಿ ಇಡ್ಬೇಕಾಗುತ್ತೆ, ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅದು ರಸ್ಟ್ ಹಿಡಿಯುತ್ತೆ. ನಾನು ದೋಸೆ ತವಾಗಷ್ಟೇನೆ ನೀವು ವಾಶ್ ಮಾಡ್ಬೇಡಿ ಅಂತ ಹೇಳಿದ್ದು. ಬಟ್ ನೀವ್ ಈ ರೀತಿ ಸ್ಕಿಲೆಟ್ ಎಲ್ಲ ತಗೊಂಡ್ರೆ
ಫ್ರೈಂಗ್ ಪ್ಯಾನ್ ಅಥವಾ ಬಾಣ್ಲೆ ಏನ್ ತಗೊಂಡ್ರು ಅದ್ರಲ್ಲಿ ನೀವು ನೀರನ್ನ ಹಾಕಿ ಯೂಸ್ ಮಾಡ್ತೀರಲ್ವಾ, ಹಾಗೆ ಅದು ತುಂಬಾನೇ ನೀರನ್ನ ಹಾಕೋದ್ರಿಂದ ರಸ್ಟ್ ಬರುತ್ತೆ. ಹಾಗಾಗಿ ನೀವು ಅದನ್ನ ವಾಶ್ ಮಾಡಿ ನಂತರ ನೀವು ಸ್ವಲ್ಪ ಎಣ್ಣೆಯನ್ನ ಹಚ್ಚಿ ಇಡ್ಬೇಕಾಗತ್ತೆ. ನೋಡಿದ್ರಲ್ಲ ಈ 3 ಕಾಂಬೋಗಳನ್ನ. ಈ ಕಾಂಬೋ ಜೊತೆಗೆ ನನಗೆ ಇದೊಂದು ತಡ್ಕಾ ಪ್ಯಾನ್ ಕೂಡ ಬಂತು. ಇದೇನ್ ಹೇಳ್ತಾರೆ, ಒಗ್ಗರಣೆಗೆ ಒಂದು ಚಿಕ್ಕ ಬಾಣ್ಲೆ ಕೂಡ ಆಫರ್ ಅಲ್ಲಿ ಬಂದಿತ್ತು. ಇದು ಫ್ರೀ ಆಗಿ ಬಂದಿತ್ತು. ನಾನು 3 ಕಾಂಬೋ ಅಲ್ಲಿ ತಗೊಂಡಿದ್ದಕ್ಕೆ ಇದು ನನ್ಗೆ ಫ್ರೀ ಆಗಿ ಬಂತು. ಇದು ಕೂಡ ನೀವು ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಏನಾದ್ರೂ ಚಿಕ್ಕ ಪುಟ್ಟದ್ದು ಫ್ರೈ ಮಾಡ್ಲಿಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಈ ಕಾಂಬೋ ನನಗೆ 3000 ಸಮಥಿಂಗ್ ಆಯ್ತು. ನಿಮ್ಗೆ ಏನಾದ್ರೂ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ. ಈ ಇಂಡಸ್ ವ್ಯಾಲಿ ಅವರು ನಿಮ್ಗೆ ವೆಬ್ಸೈಟ್ ಅಲ್ಲೂ ಕೂಡ ಸಿಗುತ್ತೆ, ಹಾಗೇನೆ ಅಮೆಝಾನ್ ಅಲ್ಲೂ ಕೂಡ ಸಿಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ಬೈ ಮಾಡ್ಬೋದು. ಅಷ್ಟು ಕಾಸ್ಟ್ ಐರನ್ ಕುಕ್ವೇರ್ ಅನ್ನ ತಗೊಂಡಿದ್ದಕ್ಕೆ ಇದು ನನ್ಗೆ ಫ್ರೀ ಬಂದಿದ್ದು. ಇದು ಐರನ್ದು, ನೀವು ನೋಡ್ತಾ ಇರ್ಬೋದು. ಇದು ಅಷ್ಟು ತಿಕ್ಕಾಗಿ ಇಲ್ಲ, ಸ್ವಲ್ಪ ಲೈಟ್ ವೈಟ್ ಆಗಿದೆ. ತುಂಬಾನೇ ಕ್ಯೂಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಅಡ್ಗೆ ಮಾಡ್ಲಿಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ನೀವೇನಾದ್ರೂ ಸಾಂಬಾರ್ ಈ ತರ ಮಾಡ್ಕೊಂಡಾಗ ಒಗ್ಗರಣೆ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು. ನಂತರ ನನ್ನ ಹತ್ರ ಇರುವಂತದ್ದು ಬಂದು ಈ ಐರನ್ ಏನ್ ಹೇಳ್ತಾರೆ ಚಪಾತಿ ಮಾಡುವಂತ ತವಾ. ಈ ತವದಲ್ಲಿ ನಾನು ತುಂಬಾ ಮಲ್ಟಿಪರ್ಪೋಸ್ ಆಗಿ ಯೂಸ್ ಮಾಡ್ತೀನಿ. ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಅಥವಾ ನೀವು ಹೋಳಿಗೆ ಮಾಡಿದ್ರೆ ಹೋಳಿಗೆಗೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇದನ್ನ ನಾನು ಒಂದು ಲೋಕಲ್ ಶಾಪ್ ಅಲ್ಲಿ ಬೈ ಮಾಡಿದ್ದು 350 ಸಮಥಿಂಗ್ ಆಯ್ತು ನನಗೆ. ಕಾಸ್ಟ್ ಐರನ್ ಗಿಂತ ಐರನ್ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದು ಕೂಡ ಅಷ್ಟೊಂದೇನು ತಿಕ್ಕಾಗಿಲ್ಲ, ನೋಡ್ತಾ ಇರ್ಬೋದು. ತುಂಬಾ ಹೆವಿ ಕೂಡ ಅನ್ಸೋದಿಲ್ಲ, ಆದ್ರೆ ಇದ್ರಲ್ಲಿ ಏನು ಸಿಯೋದಿಲ್ಲ, ತುಂಬಾ ಬೇಗ ಕೂಡ ಆಗುತ್ತೆ. ನಂತರ ನನ್ನ ಹತ್ರ ಇರುವಂತದ್ದು ಬಂದು ನೋಡ್ತಾ ಇರ್ಬೋದು, ಇದು ತುಂಬಾ ಐರನ್ ಬಾಣ್ಲೆ. ಇದು ಐರನ್ ಅಷ್ಟೊಂದು ಹೆವಿಯಾಗಿ ಇರೋದಿಲ್ಲ. ನಾನು ಇದನ್ನ ಮಲ್ಟಿಪರ್ಪೋಸ್ ಆಗಿ ಯೂಸ್ ಮಾಡ್ತೀನಿ. ಏನಾದ್ರೂ ಜಾಸ್ತಿ ಫ್ರೈ ಮಾಡ್ಲಿಕ್ಕಾಗ್ಲಿ ಅಥವಾ ಡೀಪ್ ಫ್ರೈ ಮಾಡ್ಲಿಕ್ಕಾಗ್ಲಿ, ನನ್ಗೇನಾದ್ರೂ ಅರ್ಜೆಂಟ್ ಆಗಿ ಫ್ರೈ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೇನೆ ಬೇಗನೆ ಕುಕ್ ಆಗುತ್ತೆ. ತುಂಬಾ ಕೂಡ ಎಣ್ಣೆನ ತಗೊಳ್ಳೋದಿಲ್ಲ. ನೀವ್ ಯಾರಾದ್ರೂ ನಾನ್ ಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇದ್ರೆ, ನಾನ್ ಸ್ಟಿಕ್ ಕುಕ್ವೇರ್ ಅನ್ನ ಖಂಡಿತವಾಗ್ಲೂ ನೀವು ಐರನ್ ಹಾಗೇನೆ ಕಾಸ್ಟ್ ಐರನ್ ಗೆ ಶಿಫ್ಟ್ ಆಗ್ಬೋದು. ತುಂಬಾ ಜನಕ್ಕೆ ಭಯ ಇರುತ್ತೆ. ಈ ನಾನ್ ಸ್ಟಿಕ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಗನೆ ಹಾಕ್ಬಿಡುತ್ತೆ. ನಾನ್ ಸ್ಟಿಕ್ ಅಂದ್ರೆ ಗೊತ್ತಿರುತ್ತೆ, ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡೋದೇ ತಳ ಹಿಡಿಯೋದಿಲ್ಲ ಅಂತ. ಆದ್ರೆ ನೀವು ಏನಾದ್ರು ಶಿಫ್ಟ್ ಆದ್ರೆ, ಅಂದ್ರೆ ನಾನ್ ಸ್ಟಿಕ್ ಇಂದ ಐರನ್ ಬಾಣ್ಲ, ಐರನ್ ಕುಕ್ವೇರ್ ಗೆ ಶಿಫ್ಟ್ ಆದ್ರೆ ಖಂಡಿತವಾಗ್ಲು ಇದ್ರಲ್ಲೂ ಕೂಡ ಸ್ವಲ್ಪನೂ ತರ ಹಿಡಿಯೋದಿಲ್ಲ. ನೀವೇ ಹೇಗೆ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಗ್ಲಿ ಐರನ್ ಆಗ್ಲಿ ಯಾವುದೇ ಬಾಣ್ಲೆ ತವಾಗಾಗ್ಲಿ ನೀವು ವುಡನ್ ಸ್ಪ್ಯಾಚುಲನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸ್ಟೀಲ್ ಅಥವಾ ಬೇರೆ ಸ್ಪ್ಯಾಚುಲನ್ನ ಯೂಸ್ ಮಾಡಿದಾಗ ಸ್ಕ್ರಾಚಸ್ ಬೀಳುತ್ತೆ. ಹಾಗೆ ನಮ್ಗೆ ನಾನ್ ಸ್ಟಿಕ್ ಆಗಿ ವರ್ಕ್ ಆಗೋದಿಲ್ಲ. ನೀವ್ ಇದನ್ನ ಐರನ್ ಆಗ್ಲಿ ಕಾಸ್ಟ್ ಐರನ್ ಆಗ್ಲಿ ಯೂಸ್ ಮಾಡ್ತಾ ನಮ್ಗೆ ನಾನ್ ಸ್ಟಿಕ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ನಿಮ್ಗೆ ಏನಾದ್ರು ಐರನ್ ಡಿಫಿಷಿಯನ್ಸಿ ಇದ್ರೆ ಖಂಡಿತವಾಗ್ಲು ಕಾಸ್ಟ್ ಐರನ್ ಕುಕ್ಕರ್ ನ ಇವಾಗ್ಲೇನೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಬಾಣ್ಲಿ ಕೂಡ ನನ್ಗೆ 350 ಏನೋ ಆಯ್ತು ಅಷ್ಟೇನೆ. ತುಂಬಾನೇ ಚೆನ್ನಾಗಿದೆ. ನಾನು ಎಲ್ಲದಕ್ಕೂ ಕೂಡ ಇದನ್ನೇ ಯೂಸ್ ಮಾಡ್ಕೊಳ್ಳೋದು. ನೀವೇನಾದ್ರೂ ಕಾಸ್ಟ್ ಐರನ್ ಅಥವಾ ಐರನ್ ಅಲ್ಲಿ ಕುಕ್ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಎಲ್ಲ ರೆಡಿ ಆದ್ಮೇಲೆ ನೀವು ನೆಕ್ಸ್ಟ್ ಸ್ಟೀಲ್ ಅಥವಾ ಗ್ಲಾಸ್ ಬೌಲ್ ಗಳಿಗೆ ಶಿಫ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಇದು ಐರನ್ ಆಗಿರೋದ್ರಿಂದ ನೀವು ಮಾಡಿರುವಂತ ನೀರನ್ನ ಬಳಸಿ ಮಾಡಿರೋದ್ರಿಂದ ಬೇಗನೆ ರಸ್ಟ್ ಇಳಿದ್ಬಿಡುತ್ತೆ. ಹಾಗೆ ಅಡಿಗೆ ಕೂಡ ಹಾಳಾಗುತ್ತೆ. ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಅಡಿಗೆ ಮಾಡಿದ್ಮೇಲೆ ಇದ್ರಲ್ಲೇನೆ ಬಿಟ್ಬಿಡ್ತಾರೆ, ಎಲ್ಲ ಬ್ಲಾಕ್ ಆಗಿ ಹಾಳಾಗೋಗ್ಬಿಡುತ್ತೆ. ಹಂಗಾಗಿ ಯಾರಾದ್ರೂ ಇನ್ ಕೇಸ್ ಫ್ರೈ ಮಾಡ್ತಾ ಇದ್ರೆ ಅಥವಾ ಏನಾದ್ರೂ ನೀವು ಅಡಿಗೆ ಮಾಡ್ಕೊಂಡಿದ್ರೆ ಇಮಿಡಿಯೇಟ್ ಆಗಿ ರೆಡಿ ಆದ್ಮೇಲೆ ಸ್ಟವ್ ಅನ್ನ ಆಫ್ ಮಾಡಿ ಒಂದು ಸ್ಟೀಲ್ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೇನೆ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ತುಂಬಾ ಆಯಿಲ್ ಬೇಕಾಗುತ್ತೆ ನಾನ್ ಸ್ಟಿಕ್ ಐರನ್ ತವಾಗೆ ಅಥವಾ ಕಾಸ್ಟ್ ಐರನ್ ತವಾಗೆ ಅಂತ. ಹಾಗೇನಿಲ್ಲ, ತುಂಬಾನೇ ಕಡಿಮೆ ಆಯಿಲ್ ಅಲ್ಲೇನೆ ಯೂಸ್ ಮಾಡ್ಕೊಳ್ಬಹುದು. ಅದ್ರಲ್ಲೂ ಕೂಡ ಐರನ್ ಗಿಂತ ಕಾಸ್ಟ್ ಐರನ್ ಅಲ್ಲಿ ತುಂಬಾ ಕಡಿಮೆ ಎಣ್ಣೆ ತಗೊಳುತ್ತೆ. ಅಂದ್ರೆ ಐರನ್ ಗೆ ಕಂಪೇರ್ ಮಾಡಿದ್ರೆ ಕಾಸ್ಟ್ ಐರನ್ ಅಲ್ಲಿ ನಮ್ಗೆ ಸ್ವಲ್ಪ ಆಯಿಲ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಿಗತ್ತೆ. ಹಾಗೇನೆ ತುಂಬಾ ಜನಕ್ಕೆ ಒಂದು ಕ್ವಶನ್ ಇರುತ್ತೆ, ನಮ್ಗೆ ನಾನ್ ಸ್ಟಿಕ್ ಅಲ್ಲಿ ಸ್ವಲ್ಪ ಎಣ್ಣೆ ಮಾಡ್ಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ ಅಂತ.
ಹಾಗೇನಿಲ್ಲ, ಕಾಸ್ಟ್ ಐರನ್ ಅಲ್ಲಿ ಕೂಡ ನಿಮ್ಗೆ ನಾನ್ ಸ್ಟಿಕ್ ಆಗಿ ವರ್ಕ್ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ರು ಕೂಡ ನಿಮ್ಗೆ ತಳ ಹಿಡಿಯೋದಿಲ್ಲ. ಆದಷ್ಟು ನೀವು ವುಡನ್ ಸ್ಪ್ಯಾಚುಲ್ ಅನ್ನ ಯೂಸ್ ಮಾಡೋದ್ರಿಂದ ಇದು ನಾನ್ ಸ್ಟಿಕ್ ಆಗಿ ವರ್ಕ್ ಆಗುತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಕೂಡ ಸ್ಕ್ರಾಚ್ ಇಲ್ಲ. ಆಲ್ಮೋಸ್ಟ್ ನಾನು 1 ಇಯರ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ಐರನ್ ಕಿಂತ ಕಾಸ್ಟ್ ಐರನ್ ಬಾಳಿಕೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಆದ್ರೆ ಏನಂದ್ರೆ ಬಿಸಿ ಆಗ್ಲಿಕ್ಕಾಗ್ಲಿ ಅಥವಾ ಅಡ್ಗೆನ ಮಾಡೋದಕ್ಕೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡ್ ಮಾಡ್ಬೇಕು. ಸ್ವಲ್ಪ ಗ್ಯಾಸ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಯಾರೆಲ್ಲ ನಾನ್ ಸ್ಟಿಕ್ ಆಗಿ ವರ್ಕ್ ಆಗ್ಬೇಕು, ನಮ್ಗೆ ಐರನ್ ಯೂಸ್ ಮಾಡ್ಬೇಕು ಅನ್ನೋರು ಖಂಡಿತವಾಗ್ಲು ಕಾಸ್ಟ್ ಐರನ್ ಗೆ ನೀವು ಹೋಗ್ಬೋದು. ತಗೊಂಡು ಯೂಸ್ ಮಾಡಿ ನೀವೇನೆ ಹೇಳ್ತೀರಾ ನಾನ್ ಸ್ಟಿಕ್ ಆಗಿ ವರ್ಕ್ ಆಗಿದೆ ಅಂತ ಹೇಳಿ. ಕಾಸ್ಟ್ ಐರನ್ ಗೆ ಕಂಪೇರ್ ಮಾಡಿದ್ರೆ ಐರನ್ ತವಾ ಅಥವಾ ಐರನ್ ಕುಕ್ಕರಲ್ಲಿ ಬೇಗನೆ ಅಡುಗೆ ಆಗುತ್ತೆ. ಕಾಸ್ಟ್ ಐರನ್ ತಿಕ್ಕಾಗಿ ಇರೋದ್ರಿಂದ ಬಿಸಿ ಆಗ್ಲಿಕ್ಕಾಗ್ಲಿ ಅಥವಾ ಕುಕ್ ಆಗ್ಲಿಕ್ಕಾಗ್ಲಿ ತುಂಬಾನೇ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಐರನ್ ಗೆ ಕಂಪೇರ್ ಮಾಡಿದ್ರೆ. ಹಾಗೇನೆ ಈ ಕಾಸ್ಟ್ ಐರನ್ ನ ಬೈ ಮಾಡುವಾಗ, ಕಾಸ್ಟ್ ಐರನ್ ಏನೇ ಪ್ರಾಡಕ್ಟ್ ಬೈ ಮಾಡುವಾಗ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಬೈ ಮಾಡಿ. ಯಾಕೆಂದ್ರೆ ಕೆಲವೊಂದು ಶಾಪ್ ಗಳಲ್ಲಿ ಸ್ವಲ್ಪ ಇದೇನಿರುತ್ತೆ ತುಂಬಾ ತಿಕ್ಕಾಗಿ ಬರುತ್ತೆ. ಇದು ಮೌಲ್ಡ್ ಅಲ್ಲಿ ಮಾಡೋದ್ರಿಂದ ಕೆಲವೊಂದು ಬಿರ್ಕುಗಳು ಬಿಡುತ್ತೆ. ಆ ಬಿರ್ಕಿಗೆ ಒಂದು ಕೆಮಿಕಲ್ ಹಾಕಿ ಫಿಲ್ಲಿಂಗ್ ಮಾಡಿರ್ತಾರೆ. ಆ ಕೆಮಿಕಲ್ ಹೆಲ್ತ್ ಗೆ ತುಂಬಾನೇ ಅನ್ಹೆಲ್ದಿ ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ಆ ಕಾಸ್ಟ್ ಐರನ್ ಅನ್ನ ಬೈ ಮಾಡಿ. ಈ ಇಂಡಸ್ ವ್ಯಾಲಿ ಅವ್ರದ್ದು ತುಂಬಾನೇ ಚೆನ್ನಾಗಿದೆ. ಇದು ಯಾವುದೇ ಸ್ಪಾನ್ಸರ್ ಆಗ್ಲಿ ಅಥವಾ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸ್ವಲ್ಪ ಆದ್ರೂ ಹೆಲ್ಪ್ ಆಗ್ಲಿ ಅಂತ. ಯಾರಿಗೆಲ್ಲ ತುಂಬಾನೇ ಡೌಟ್ಸ್ ಇರುತ್ತೆ ಅಂತವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತಿರಲ್ಲ, ನನ್ಗೂ ಕೂಡ ಗೊತ್ತಿರ್ಲಿಲ್ಲ. ತುಂಬಾನೇ ಇದ್ರ ಬಗ್ಗೆ ತಿಳ್ಕೊಂಡು ಈ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೇನೆ ಸೀಸನಿಂಗ್ ಮಾಡುವಾಗ ನೀವು ಕೆಲವೊಂದು ಲೋಕಲ್ ಶಾಪ್ಗಳಲ್ಲಿ ತಗೊಂಡ್ ಬಂದ್ರೆ ಅಷ್ಟಾಗಿ ಪ್ರೀ ಸೀಸನಿಂಗ್ ಆಗಿರಲ್ವಲ್ಲ, ಸ್ವಲ್ಪ ನೀವು ಇನ್ನೊಂದ್ ಬೇರೆ ತರಾನೇ ಸೀಸನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಅದೇನಂದ್ರೆ ನೀವು ಕಾಸ್ಟ್ ಐರನ್ ಅನ್ನ ತಗೊಂಡ್ ಬಂದು ಚೆನ್ನಾಗಿ ವಾಶ್ ಮಾಡ್ಕೊಂಡು ನಂತರ ಅಕ್ಕಿಯನ್ನ ಬಸ್ತಿದ್ ನೀರಿರುತ್ತಲ್ವಾ, ಆ ಗಂಜಿಯಲ್ಲಿ 1 ದಿನ ಚೆನ್ನಾಗಿ ನೆನೆಸಿಟ್ಟು ನಂತರ ನೀವು ಅದನ್ನ ವಾಶ್ ಮಾಡ್ಕೊಂಡು ನಂತರ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿಯನ್ನ ಫ್ರೈ ಮಾಡಿ ನಂತರ ನೀವು ಯೂಸ್ ಮಾಡ್ಕೊಳ್ಬಹುದು. ಅಥವಾ ಒಂದು ಒಳ್ಳೆ ಬ್ರ್ಯಾಂಡ್ ಇಂದ ತಗೊಂಡಿದ್ವಿ ಅಂದ್ರೆ ಮುಂಚೆನೆ ಪ್ರೀ ಸೀಸನಿಂಗ್ ಆಗಿರುತ್ತೆ. ಹಾಗೂ ನೀವು ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಲೈಟ್ ಆಗಿ ಆನಿಯನ್ ಅನ್ನ ಫ್ರೈ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬಹುದು. ಐ ಹೋಪ್ ನಿಮ್ಮೆಲ್ಲರಿಗೂ ಕಾಸ್ಟ್ ಐರನ್ ಹಾಗೇನೆ ಐರನ್ ಬಗ್ಗೆ ತುಂಬಾನೇ ವಿಷಯಗಳು ಗೊತ್ತಾಗಿದೆ ಅನ್ಕೊಳ್ತೀನಿ. ಹಾಗೇನೆ ಈ ಕಾಸ್ಟ್ ಐರನ್ ಅಂದ್ರೆ ಏನಿಲ್ಲ, ಎರ್ಕದಿಂದ ಮಾಡಿದಂತ ಒಂದು ಪಾತ್ರೆ. ಹಾಗೇನೆ ಅದು ಕಬ್ಣ ಅಂತಾನೆ ಹೇಳ್ಬೋದು. ಐರನ್ ಅಂದ್ರೆ ಕಬ್ಣದಿಂದ ಮಾಡಿರುವಂತ ಪಾತ್ರೆ. ಇದು ಕಾಸ್ಟ್ ಐರನ್ ಅಂದ್ರೆ ಎರ್ಕದಲ್ಲಿ ಮಾಡಿರ್ತಾರೆ. ಮುಂಚೆ ಎಲ್ಲ ಇದನ್ನ ತುಂಬಾನೇ ಯೂಸ್ ಮಾಡ್ತಾ ಇದ್ರು. ಹಾಗೇನೆ ಮಧ್ಯದಲ್ಲೆಲ್ಲೋ ಸ್ವಲ್ಪ ಕಡಿಮೆ ಆಗಿತ್ತು ಅನ್ಸುತ್ತೆ. ಆದ್ರೆ ಈಗ ತುಂಬಾ ಜನ ಐರನ್ ಅನ್ನ, ಕಾಸ್ಟ್ ಐರನ್ ಅನ್ನ ತುಂಬಾನೇ ಯೂಸ್ ಮಾಡ್ತಾರೆ. ನೀವು ಕೂಡ ಯಾರೆಲ್ಲ ನಾನ್ ಸ್ಟಿಕ್ ಅನ್ನ ಯೂಸ್ ಮಾಡ್ತಿದ್ದೀರಾ ಖಂಡಿತವಾಗ್ಲು ಐರನ್ ಹಾಗೇನೆ ಕಾಸ್ಟ್ ಐರನ್ ಗೆ ಶಿಫ್ಟ್ ಆಗಿ ಹೆಲ್ದಿ ಲೈಫ್ ಅನ್ನ ಲೀಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತವಾಗ್ಲು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೇನೆ ಈ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮಸ್ಕಾರ. ಕರುನಾಡು.